प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಸಪ್ತಮೋಧ್ಯಾಯದಲ್ಲಿ 11ನೇ ಶ್ಲೋಕ. ಸತ್ರ ಮಮಾಸ ಭಗವಾನ್ ಹಯಶೀರ್ಷಹೇಷಃ ಸಾಕ್ಷಾತ್ ಸಯಜ್ಞ ಪುರುಷಸ್ತಪನೀಯ ವರ್ಣಃ ಛಂದೋಮಯೋ ಮಖಮಯೋಖಿಲ ದೇವತಾತ್ಮಾ ವಾಚೋ ಬಭೂವರುಷತಿ ಶ್ವಸತೋಸ್ಯ ನಸ್ತಃ. ಹಯಗ್ರೀವ ಅವತಾರಂ ತತ್ಕರ್ಮ ಚಾಹ ಸತ್ರ ಇತಿ. 11ನೇ ಶ್ಲೋಕದಲ್ಲಿ ಹಯಗ್ರೀವ ಅವತಾರದ ವಿಚಾರವನ್ನು ಹೇಳ್ತಾ ಇದ್ದಾರೆ. ವೇದಾದಿ ಪ್ರಸಿದ್ಧ ಏಷಃ ಯಜ್ಞ ಪುರುಷ. ವೇದಾದಿಗಳಲ್ಲಿ ಪ್ರಸಿದ್ಧರಾದವರು ಈ ಪರಮಾತ್ಮ. ಯಜ್ಞ ಪುರುಷ, ಯಜ್ಞ ಭೋಕ್ತ ಹಾಗೆ ಅಂತಲ್ಲ. ಪುರುಷ ಸತ್ರೇ ಆಸ ಇತ್ಯಸ್ಯ ಉಪಪಾದಕಂ ಏತತ್. ಅಂದರೆ ಭಗವಾನ್ ನಾರಾಯಣ ಸಾಕ್ಷಾತ್ ಸ್ವಯಮೇವ ಮಮ ಸತ್ರೇ ಇತಿ ಮಯಾ ಕ್ರಿಯಮಾಣೆ ಯಜ್ಞೆ ಹಯಶೀರ್ಷಃ ಹಯಗ್ರೀವ ನಾಮ ಆಸ. ನಾವು ನಮ್ಮ ಚಿಂತನೆ ಹೇಗಿರ್ಬೇಕಂದ್ರೆ ನಾರಾಯಣನೇ ಸಾಕ್ಷಾತ್ತಾಗಿ ನಾವು ಮಾಡತಕ್ಕ ಯಜ್ಞಯಾಗಾದಿಗಳಲ್ಲಿ ಮಾಡತಕ್ಕ ಯಜ್ಞದಲ್ಲಿ ಹಯಶೀರ್ಷ ರೂಪದಿಂದ ಅಂದರೆ ಹಯಗ್ರೀವ ಎನ್ನುವ ಹೆಸರಿನಿಂದ ಇರ್ತಾರೆ ಹಾಗೆ ಅಂತ ಚಿಂತನೆ ಮಾಡಬೇಕಂತ. ತಪನೀಯಂ ಸುವರ್ಣಂ ತದ್ವರ್ಣೋ ಯಸ್ಯ ಸಹ ತಪನೀಯ ವರ್ಣ. ಅಂದರೆ ಅವ್ರನ್ನ ಹೇಗೆ ಚಿಂತನೆ ಮಾಡಬೇಕಂದ್ರೆ ಬಂಗಾರಮಯವಾದ ವರ್ಣ, ಬಂಗಾರ ವರ್ಣ, ಹಿರಣ್ಮಯ ಬಪುಹು ಅಂತಾರ ನೋಡಿ ಆ ಥರ. ಛಂದಾಧ್ಯಾಧಾರ ಅಂದರೆ ಅಖಿಲ ಪದಂ ಅಖಿಲ ಲೋಕ ಪರಂ. ಎಲ್ಲ ಛಂದಸ್ಸಿಗೂ ಕೂಡ ಆಧಾರ ಮೂರ್ತಿಯಾಗಿ ಇರತಕ್ಕವರು, ಎಲ್ಲ ಲೋಕಕ್ಕಿಂತಲೂ ಕೂಡ ಉತ್ತಮರಾದವರು. ತಥಾಚ ಅಖಿಲ ಲೋಕ ದೇವತಾ ಆಧಾರ ಇತ್ಯರ್ಥ. ಅಂದರೆ ಎಲ್ಲ ಲೋಕಕ್ಕಿಂತ ಉತ್ತಮರಾಗಿದ್ದಾರೆ ಅಂದ್ರೆ ಏನರ್ಥ? ಎಲ್ಲ ಲೋಕಕ್ಕೂ ಆಧಾರ ಆಗಿದ್ದಾರೆ ಅಂತ ಅರ್ಥ. ವೇದಾನಾಂ ತದ್ವಿಧೇಯಾನಾಂ ಯಜ್ಞಾನಾಂ ತದಿಜ್ಞಾನಾಂ ದೇವತಾನಾಂ ತತ್ಪ್ರಾಪ್ಯಾನಾಂ ಲೋಕಾನಾಂ ಚ ಸತ್ತಾದಿ ಪ್ರದಃ ಇತಿ ಭಾವ. ಅಂದರೆ ವೇದಗಳಿಗೂ ಆ ವೇದವನ್ನು ತಿಳಿಯುವವರಿಗೂ ವೇದದ ಮೂಲಕ ಯಜ್ಞ ಮಾಡುವವರಿಗೂ ವೇದದ ಮೂಲಕ ಮಾಡತಕ್ಕ ಯಜ್ಞಗಳು, ಆ ಯಜ್ಞವನ್ನು ಮಾಡುವವರು, ಆ ಯಜ್ಞ ಪ್ರತಿಪಾದ್ಯರಾದ ಯಜ್ಞದಿಂದ ಪೂಜಿಸಲ್ಪಡುವ ದೇವತೆಗಳು, ಅಂತಹ ದೇವತೆಗಳು ಮತ್ತು ಯಜ್ಞ ಮಾಡುವವರು ಹೊಂದುವ ಲೋಕಗಳು, ಇದೆಲ್ಲವನ್ನು ಕೂಡ ಸತ್ತಾದಿ ಅಂತಹದ್ದು ವೇದಾದಿ ಎಲ್ಲವೂ ಇರಬೇಕು. ವೇದಾದಿಗಳು, ಯಜ್ಞಗಳು, ದೇವತೆಗಳು, ಲೋಕಗಳು ಅದೆಲ್ಲದಕ್ಕೂ ಕೂಡ ಸತ್ತ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನ ಮಾಡತಕ್ಕವ ಅಂತ ಅರ್ಥ. ಯಥಾಯೋಗ್ಯವಾಗಿ ಇಟ್ಕೋಬೇಕು. ವೇದಾದಿಗಳಿಗೆಲ್ಲ ನಾಶಾಂಬಾಧೆ ಇಲ್ಲ, ನಿತ್ಯವಾದದ್ದು. ಅದರಿಂದ ಸತ್ತಾದಿಪ್ರದ, ಸತ್ತ ಇರುವಿಕೆ ಮುಂತಾದವುಗಳನ್ನು ಕೊಡತಕ್ಕವ, ಜ್ಞಾನವನ್ನು ಕೊಡತಕ್ಕವ, ಅನೇಕ ಅರ್ಥದಲ್ಲಿ ಬರುತ್ತದೆ. ಅದೆಲ್ಲ ಮಾಡತಕ್ಕವರು ಹಯಗ್ರೀವ ದೇವರು ಅಂತ. ಅಸ್ಯ ಹಯಗ್ರೀವಸ್ಯ ಶ್ವಸತಃ ಶ್ವಾಸಂ ಕುರ್ವತಃ. ಈ ಹಯಗ್ರೀವ ದೇವರ ಶ್ವಾಸದಿಂದಲೇ ನಾಸಾಪುಟಾತ್ ಋಷತ್ಯಃ ಅಪೌರುಷೇಯತ್ವೇನ ಶುದ್ಧಾವಾಚ ವೇದಾದಿ ವಿಲಕ್ಷಣ ಬಭೂವ. ಈ ಪರಮಾತ್ಮನ ಉಸಿರಾಟದಿಂದಲೇ ಎಲ್ಲ ವೇದಾದಿಗಳು ಕೂಡ ಹೊರಗೆ ಬಂದವು ಅಂತ ಹೇಳ್ತಾ ಇದ್ದಾರೆ. ಅಪೌರುಷೇಯವಾದ ಶುದ್ಧವಾದ ಮಾತುಗಳು ಹಾಗೆಂದ್ರೆ ವೇದಗಳು ಅದು ಹೊರಗೆ ಬಂದವು ಹಾಗೆ ಅಂತ ಹೇಳ್ತಾರೆ. ಇದು ಹಯಗ್ರೀವ ದೇವರ ವಿಚಾರ.
ಮಹಾಸಂಹಿತಾ ಎನ್ನುವ ಗ್ರಂಥದಲ್ಲಿ ಆಚಾರ್ಯರು ಅದರ ನಿರೂಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಛಂದಾಂಸಿ ಚ ಮಖಾಶ್ಚೇವ ದೇವಾ ಲೋಕಾಶ್ಚ ಸರ್ವಶಃ ಸರ್ವೇ ವಿಷ್ಣು ಸ್ಥಿತ. ಛಂದಸ್ಸು, ಯಜ್ಞಗಳು, ದೇವತೆಗಳು, ಲೋಕಗಳು ಎಲ್ಲರೂ ಕೂಡ ವಿಷ್ಣುವಿನಲ್ಲಿ ಇದ್ದಾರೆ. ಹಾಗೆಂದರೆ ಪರಮಾತ್ಮನೇ ಆಧಾರನಾಗಿದ್ದಾನೆ. ಅದರಿಂದ ಯಸ್ಮಾತ್ ಅತಃ ಸರ್ವಮಯ, ಅದರಿಂದ ಅವನನ್ನ ಛಂದೋಮಯ ಅಂತ ಕರೆಯುವುದು, ಯಜ್ಞಮಯ ಅಂತ ತಿಳಿಯೋದು, ದೇವಮಯ ಅಂತ, ಲೋಕಮಯ ಅಂತ ತಿಳಿಯೋದು. ಯಾಕೆ? ಅದೆಲ್ಲದಕ್ಕೂ ಆಧಾರನಾಗಿ ಇದ್ದಾನೆ, ಆ ಕಾರಣದಿಂದ ಹಾಗೆ ಅಂತ. ಇನ್ನು ಮುಂದಿನದ್ದು ಬ್ರಹ್ಮದೇವರು ನಾರದರಿಗೆ ತಿಳಿಸುವ ವಿಚಾರ, ಮತ್ಸ್ಯಾವತಾರಂ ತತ್ಕರ್ಮಚಾಹ. ಮತ್ಸ್ಯಾವತಾರ ಮತ್ತು ಮತ್ಸ್ಯಾವತಾರದಲ್ಲಿ ಪರಮಾತ್ಮ ಮಾಡಿದ ಕರ್ಮ ಅದನ್ನು ಹೇಳ್ತಾ ಇದ್ದಾರೆ. ಮತ್ಸ್ಯ ಇತಿ ಮತ್ಸ್ಯೋ ಯುಗಾಂತ ಸಮಯೇ ಮನನೋಪಲಬ್ಧ ಕ್ಷೋಣೀಮಯಿ ನಿಕ್ಷಿಲ ಜೀವನಿಕಾಯಕೇತಃ ವಿಸ್ರಂಸಿತಾನುರುಭಯೇ ಸಲಿಲೆ ಮುಖಾನ್ಮ ಆದಾಯ ತತ್ರ ವಿಜಹಾರಃ ವೇದಮಾರ್ಗಾನ್ನ. ಮತ್ಸ್ಯಾವತಾರದ್ವಯ ಕರ್ಮ ಅತ್ರ ಕಥ್ಯತೆ. ಮತ್ಸ್ಯಾವತಾರ 2 ಬಾರಿ ಆಯಿತು. ಪರಮಾತ್ಮ 2 ಕೆಲಸಗಳನ್ನು ಮುಖ್ಯವಾಗಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಸಹ ಭಗವಾನ್ ಮೇ ಮುಖಾತ್ ವಿಸ್ರಂಸಿತಾನ್ ನಿರ್ಗತಾನ್ ವೇದಮಾರ್ಗಾನ್ ವೇದ ಪ್ರಭೇದಾನ್ ಸರ್ವಾನಪಿ ವೇದಾನ್ ಇತಿ ಯಾವತ್ ಉರುಭಯಂ ಯಸ್ಮಾತ್ ತಸ್ಮಿನ್ ಸಲಿಲೆ ವೇದಾಪಹರ್ತ ಹಯಗ್ರೀವ ನಾಮಕೇನ ದೈತ್ಯೇನ ಆಚ್ಛಾದಿತಾನಿ ಇತಿ. ಬ್ರಹ್ಮದೇವರು ಹೇಳ್ತಾರೆ, ನನ್ನ ಮುಖದಿಂದ ಹೊರಗೆ ಬಂದ ವೇದಗಳು ಅದರ ಪ್ರಭೇದಗಳು ಎಲ್ಲವನ್ನೂ ಕೂಡ ಹಯಗ್ರೀವ ಅಂತ ಒಬ್ಬ ಹಸುರ ಇದ್ದ, ಅವನು ಅಪಹಾರ ಮಾಡಿದಂತೆ. ವೇದಾಪಹರ್ತ ಹಯಗ್ರೀವ ನಾಮಕೇನ ಅಂತ ಬರೀತಾರೆ. ಆ ವೇದಗಳನ್ನ ಬ್ರಹ್ಮದೇವರು ಹೇಳ್ತಾ ಇರುವಾಗ ಅದನ್ನೆಲ್ಲ ಅಪಹಾರ ಮಾಡಿ ಬಚ್ಚಿಟ್ಟ ಅಂತ ಹೇಳ್ತಾರೆ. ಆದಾಯ ತಂ ಹತ್ವಾ ಪುನಃ ಸಮಾದಾಯ ತತ್ರ ಸಲಿಲೆ ವಿಜಹಾರ. ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ಮತ್ತೆ ಪರಮಾತ್ಮ ಅದನ್ನೆಲ್ಲ ಬ್ರಹ್ಮದೇವರ ಹತ್ರ ಕೊಟ್ಟು ಮತ್ತೆ ನೀರಲ್ಲಿ ಮಲಗಿದ ಹಾಗೆ ಅಂತ. ಇದು ಒಂದು ಪ್ರಯೋಜನ. ಇನ್ನು ಒಂದು ಯುಗಾಂತ ಸಮಯ, ಚಾಕ್ಷುಷ ಮನ್ವಂತರ ಸಮಾಪ್ತಿಯಲ್ಲಿ ಮನುನ, ಭಾವಿ ಮನು ವೈವಸ್ವತೇನ, ಮುಂದೆ ಮನುವಾಗಿ ಬರ್ಲಿಕ್ಕಿರುವವರು ವೈವಸ್ವತ ಮನು, ಅವರು ಆ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಸತ್ಯವ್ರತ ಎನ್ನುವ ರಾಜನಾಗಿ ಇದ್ರು. ಅವರ ಹಿಂದಿನ ಜನ್ಮದಲ್ಲಿ ಸತ್ಯವ್ರತ ಅಂತ ಇದ್ರು. ಸತ್ಯವ್ರತ ನಾಮ್ನ ರಾಜ ಮತ್ಸ್ಯ ಉಪಲಬ್ಧ ದೃಷ್ಟ. ಆ ಸತ್ಯವ್ರತ ರಾಜನ ಕಣ್ಣಿಗೆ ಪರಮಾತ್ಮ ಕಾಣಿಸ್ಕೊಂಡ, ಮತ್ಸ್ಯ ರೂಪದಲ್ಲಿ ಕಾಣಿಸ್ಕೊಂಡ. ಕ್ಷೋಣೀಮಯತ್ವಂ ತಸ್ಮಿನ್ ಘಟಯತಿ. ಕ್ಷೋಣೀಮಯ ತಥಾಚ ಕ್ಷೋಣೀ ಶಬ್ದೇನ ಭೂಮ್ಯಾತ್ಮಿಕಾ ನೀರೈವ ಅತ್ರ ವಿವಕ್ಷಿತ ಇತಿ ಭಾವಃ ತದಾಶ್ರಯತ್ವಾತ್ ಕ್ಷೋಣೀಮಯಿ ಇತ್ಯುಚ್ಯತೆ ಇತಿ ಶೇಷಃ. ಅಂದರೆ ಕ್ಷೋಣೀಮಯಿ ಅಂದರೆ ನೌಕಾಶ್ರಯತ್ವಾತ್ ಕ್ಷೋಣೀಮಯ, ಆ ನೌಕೆಯ ರೂಪದಲ್ಲಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅತಃ ಏವ ನಿಖಿಲ ಜೀವ ನಿಕಾಯಾನಾಂ ಕೇತುರಾಶ್ರಯ ಉರುಭಯೇ ಸಲಿಲೆ ಮನ್ವಂತರ ಪ್ರಳಯ ಜಲೆ. ಮನ್ವಂತರಗಳ ಪ್ರಳಯ ನೀರಿನಲ್ಲಿ ಆ ನೌಕೆಯನ್ನು ಇಟ್ಟು ಆ ಮನು ಋಷಿಗಳು ದವಸ ಧಾನ್ಯಗಳು ಎಲ್ಲವನ್ನು ಇಟ್ಟು ಪರಮಾತ್ಮ ಮನುವಿಗೆ ಉಪದೇಶವನ್ನು ಕೂಡ ಮಾಡಿ ವೈವಸ್ವತ ಮನು ಪ್ರಾರಂಭ ಆಗುವಂತೆ ಅವರು ಮಾಡಿದರು. ಮನ್ವಂತರ ಪ್ರಳಯ ನಂತರ ಮಾಡಿದರು ಹಾಗೆಂತ. ಇತ್ಯತ್ರ ಪ್ರಮಾಣ ಸಿದ್ಧಿಂ ದರ್ಶಯತಿ. ಇದು ಪ್ರಮಾಣದಲ್ಲಿ ಪ್ರಸಿದ್ಧವಾದದ್ದು ಅಂತ ಮತ್ಸ್ಯಾವತಾರ ವಿಚಾರ ಕೂಡ ಇಲ್ಲಿ ಬರಲಿಕ್ಕಿದೆ ಭಾಗವತದಲ್ಲಿ. ಕ್ಷೀರೋದಧಾವಮರದಾನವ ಯೂಥಪಾನಾಂ ಉನ್ಮತ್ನತಾಂ ಅಮೃತಲಬ್ಧ ಯ ಆದಿದೇವಃ ಪೃಷ್ಠೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರೇಕ್ಷಣೋದ್ರಿ ಪರಿವರ್ತಕ ಶಾನಖಂಡುಃ. ಕೂರ್ಮಾವತಾರಂ ತತ್ಕರ್ಮಚಾಹ. ಇನ್ನು ಕೂರ್ಮಾವತಾರದಲ್ಲಿ ಪರಮಾತ್ಮ ಮಾಡಿದ ಮುಖ್ಯವಾದ ಕೆಲಸವನ್ನು ಹೇಳ್ತಾ ಇದ್ದಾರೆ. ಆದಿದೇವ ಅಂದರೆ ನಾರಾಯಣ, ಅಮೃತಲಬ್ಧಯೇ ಅಮರದಾನವ ಯೂಥಪಾನಾಂ ಕ್ಷೀರೋಧಧಿಂ ಉನ್ಮತ್ನತಾಂ ಸತಾಂ ಕ್ಷೀರಾಬ್ಧೋ ಮಜ್ಜಂತಂ ಗೋತ್ರಂ ಮಂದರ ಪರ್ವತಂ.
ಅಂದರೆ ಪರಮಾತ್ಮ ಇಂದ್ರನ ಪ್ರಾರ್ಥನೆಯನ್ನ ಮನ್ನಿಸಿ ಅನುಗ್ರಹ ಮಾಡ್ತಾನೆ. ನೀವೆಲ್ಲರೂ ಅಮೃತಪಾನ ಮಾಡಿ. ಅವರ ಇಂದ್ರದೇವರ ಸಂಪತ್ತು ಹೋಗಿತ್ತು, ಅದರಿಂದ ಸಂಪತ್ತು ಬರಬೇಕು ಮತ್ತು ನೀವು ಮತ್ತೆ ಮತ್ತೆ ಅಸುರರ ಜೊತೆಗೆ ಯುದ್ಧ ಮಾಡ್ತಾ ಸೋಲಬಾರದು ಎನ್ನುವ ದೃಷ್ಟಿಯಿಂದ ನಿಮಗೆ ಸಂಪತ್ತನ್ನು ಕೊಡ್ತೇನೆ, ಅಮೃತವನ್ನು ಕೊಡ್ತೇನೆ ಹಾಗೆ ಅಂತ ಹೇಳಿ ಪರಮಾತ್ಮ ಅಮೃತ ಸಮುದ್ರ ಮಥನ ಮಾಡಕ್ಕೆ ಹೇಳಿದ. ದೇವದಾನವರು ಸೇರಿ ಮಾಡಿದ್ದು ಪರಮಾತ್ಮನ ಆದೇಶದಂತೆ. ಆಗ ಆ ಮಂದರ ಪರ್ವತನ್ನೇ ಆ ಕಡಗೋಲಾಗಿ ಇಟ್ಟು ಮಾಡಿದ್ರು. ವಾಸುಕಿ ಎನ್ನುವ ಸರ್ಪ ಅದನ್ನ ಹಗ್ಗವಾಗಿ ಇಟ್ಟುಕೊಂಡು ಮಂದರ ಪರ್ವತ, ಬಂಗಾರದ ಪರ್ವತ, ಅದನ್ನ ಕಡಗೋಲಾಗಿ ಇಟ್ಟು ಸಮುದ್ರ ಮಥನ ಮಾಡಿದ್ರು. ಹಾಗೆ ಅಂತ ಪರಮಾತ್ಮನ ಆದೇಶದಂತೆ ಇದೆಲ್ಲ ಆಯಿತು. ಆಗ ಆ ಮಂದರ ಪರ್ವತ ಮಜ್ಜಂತಂ, ಆ ಕ್ಷೀರಸಾಗರದಲ್ಲಿ ಮಾಡಿದ ಮಥನ ಅದು ಹಾಲಿನ ಜಿಡ್ಡು ಅದರಿಂದ ಅದು ಮುಳುಗಿ ಹೋಯ್ತು. ಆ ಮಂದರ ಪರ್ವತವೇ ಕ್ಷೀರಸಾಗರದಲ್ಲಿ ಮುಳುಗಿ ಹೋಯ್ತು. ಆಗ ಕಚ್ಚಪವಪುಹು, ಪರಮಾತ್ಮ ಕೂರ್ಮ ರೂಪವನ್ನ ತಾಳಿ ಪೃಷ್ಠೇನ ವಿದಧಾರ, ಬೆನ್ನಿನ ಮೇಲೆ ಆ ಮಂದರ ಪರ್ವತವನ್ನ ಧರಿಸಿದ ಅಂತ ಹೇಳ್ತಾರೆ. ಯಥಾದ್ರಿಹಿ ನ ಪುನರ್ಮಜ್ಜರಿ ತಥಾ ದಧಾರ. ಇಲ್ಲಿ ವಿದಧಾರ ಅಂತ ಇದೆ, ವಿ ಅನ್ನುವ ಪದವನ್ನ ಸೇರಿಸಿದ್ದಾರೆ. ಅದು ಹೇಗೆ ಎತ್ತಿ ಹಿಡಿದ ಅಂದ್ರೆ ಮತ್ತೆ ಮುಳುಗಬಾರ್ದಂತ, ಆ ಥರ ಎತ್ತಿ ಹಿಡಿದ ಅಂತ. ಒಂದು ಬಾರಿ ಎತ್ತಿ ಹಿಡ್ಕೊಂಡ ತಿರ್ಗಾ ಮುಳುಗೋಯ್ತು, ಹಂಗಾಗಬಾರ್ದು ಅಂತ ಒಂದು ಬಾರಿ ಪರಮಾತ್ಮ ಎತ್ತಿ ವಿಶೇಷವಾಗಿ ಮತ್ತೆ ಮುಳುಗದಂತೆ ಅದನ್ನು ಹಿಡ್ಕೊಂಡ ಹಾಗೆ ಅಂತ ಹೇಳ್ತಾರೆ. ತಜ್ಜಾತಿ ಸ್ವಭಾವಮಾಹ ನಿದ್ರೇಕ್ಷಣ ನಿದ್ರಯ ಉನ್ಮೀಲಿತ ನೇತ್ರ. ಆ ಕೂರ್ಮ ಜಾತಿಯ ಸ್ವಭಾವನೆ ಹಾಗೆ ಅಂತ. ನಿದ್ರೆಯಿಂದ ಎದ್ದಂತೆ ಇರುತ್ತದಂತೆ ಅದರ ಕಣ್ಣುಗಳು ನೋಡಿದರೆ. ನಿದ್ರಾ ಹೇತುಮಾಹ ಅದ್ರೀತಿ ಮಂದರಾದ್ರಿ ಪರಿವರ್ತಃ ಪೃಷ್ಠೆ ಪರಿಭ್ರಮಣಂ ಸಯೇವ ಕಷಃ ಕಷಾನಂ ಘರ್ಷಣಂ ತೇನ ಅತಿ ಗಚ್ಚಂತಿ ಇತ್ಯನಃ ಕಷಾಣ ಕಂಠೂರ್ಯಸ್ಯ ಸಹ ತಥಾ ಉಕ್ತಃ. ಅಂದರೆ ಅದು ಹೇಗೆ ನಿದ್ದೆಗೆ ಏನು ಕಾರಣ ಅಂದರೆ ಆ ಮಂದರ ಪರ್ವತ ಅದು ಮಥನ ಮಾಡಿದರೆ ದೇವರ ಬೆನ್ನಿಗೆ ಅದು ಗುಳುಗುಳು ಮಾಡಿದಂಗೆ ಇತ್ತು ಅಂತ ಹೇಳ್ತಾರೆ. ಆ ಥರ ಇತ್ತು. ಅದರಿಂದ ದೇವರಿಗೆ ನಿದ್ರೆ ಕಣ್ಣಿನಂತೆ ಪರಮಾತ್ಮ ಮಾಡಿದ ಅಂತ. ಅಂದರೆ ಏನರ್ಥ, ಇಡೀ ಮಂದರ ಪರ್ವತವನ್ನು ಧರಿಸಿದರೂ ಅನಾಯಾಸವಾಗಿ ಅದನ್ನು ಎತ್ತಿದ್ದಾನೆ ಅಂತ ಅರ್ಥ. ತ್ರಿವಿಷ್ಟಪೋರುಭಯಹಾರಿ ನೃಸಿಂಹರೂಪಂ ಕೃತ್ವಾ ಭ್ರಮದ್ಭ್ರುಕುಟಿದಂಶ್ರಕರಾಲವಕ್ತ್ರಂ ದೈತ್ಯೇಂದ್ರಂ ಆಶು ಗದಯಾಭಿಪತಂತಮಾರಾ ನಿಪಾತ್ಯ ವಿದಧಾರ ನಖೈ ಸ್ಫುರಂತಂ. ನೃಸಿಂಹಾವತಾರ ಮತ್ತು ಆ ಅವತಾರದಲ್ಲಿ ಪರಮಾತ್ಮ ಮಾಡಿದ ಕರ್ಮ ಏನು ಅಂದರೆ, ಆದಿದೇವ ನಾರಾಯಣನು ದೇವಾನಾಂ ಯದುರುಭಯಂ ತದ್ಧರತಿ ಸಂಹರತಿ. ಯದ್ ಉರುಭಯಂ, ದೇವತೆಗಳಿಗೆ ಭಯವನ್ನು ಉಂಟು ಮಾಡತಕ್ಕ ದೈತ್ಯರು ಅಂದರೆ ಹಿರಣ್ಯಕಶಿಪು ಮುಂತಾದವರು, ಅವರನ್ನ ಸಂಹಾರ ಮಾಡಿ ತ್ರೈವಿಷ್ಟಪೋಹೋ ಭಯಹಾರಿ ನೃಸಿಂಹ ರೂಪಂ ಕೃತ್ವ ಪ್ರಕಟೀಕೃತ್ಯ ಅಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವುದಕ್ಕಾಗಿ ಪರಮಾತ್ಮ ನೃಸಿಂಹನಾಗಿ ಅವತಾರವನ್ನು ತಾಳಿ. ಅದು ಹೇಗಿತ್ತು ಅಂದರೆ, ಭ್ರಮಂತೀಭಿ ಭೃಗುಟೀಭಿ ದಂಷ್ಟ್ರಾಭ್ಯಾಂ, ದೊಡ್ಡ ದೊಡ್ಡ ಕಣ್ಣುಗಳು, ದೊಡ್ಡ ಕೋರೆ ಹಲ್ಲುಗಳು, ಕರಾಳ ಭಯಂಕರವಾದ ಮುಖ, ಅದು ನೋಡೋದಕ್ಕೆ ಆ ರೀತಿಯಾಗಿ ಇದ್ದು ದೈತ್ಯೇಂದ್ರಂ ಹಿರಣ್ಯಕಶಿಪುವನ್ನು ಆರಾತ್ ಸಮೀಪೆ ಸ್ಫುರಂತಂ ಉಗುರಿನಿಂದ ನಖೈಹಿ ವಿದಧಾರ, ಉಗುರಿನಿಂದ ಪರಮಾತ್ಮ ಸೀಳಿ ಹಾಕಿದ ಹಾಗೆ ಅಂತ. ಸೀಳಿ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದ ಹಾಗೆ ಅಂತ. ಹರ್ಯವತಾರಂ ತತ್ಕರ್ಮ ಆಹ. ಪರಮಾತ್ಮನದ್ದು ಹರಿ ಅಂತ ಒಂದು ಅವತಾರ, ಅದನ್ನ ಹೇಳ್ತಾ ಇದ್ದಾರೆ. ಮತ್ತು ಅವತಾರದಲ್ಲಿ ಪರಮಾತ್ಮ ಮಾಡಿದ ಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇನ ಯೂಥಪತಿರಂಬುಜಹಸ್ತ ಆರ್ತಃ ಆಹೇದಮಾದಿಪುರುಷ ಅಖಿಲಲೋಕನಾಥ ತೀರ್ಥಶ್ರವಶ್ರವಣ ಮಂಗಳನಾಮಧೇಯ. ಅತ್ರ ಹರೀತಿ ಮೂಲರೂಪಿ ಹರಿ ಪ್ರತೀಯತೆ
ತದ್ ಅಸಂಗತಂ ಅವತಾರ ಗಣನ ಪ್ರಸ್ತಾವಾತ್. ಇಲ್ಲಿ ಮೂಲ ರೂಪದಲ್ಲೂ ಪರಮಾತ್ಮನಿಗೆ ಹರಿ ಅಂತ ಇದೆ, ಆದರೆ ಇದು ಅವತಾರ ರೂಪದಲ್ಲಿ ಆದದ್ದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಗಜೇಂದ್ರನನ್ನ ಮೋಚನೆಗೊಳಿಸಿದ ರೂಪ ಇದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಆಚಾರ್ಯರು ಹೀಗೆ ಮತ್ಸ್ಯಪುರಾಣದಲ್ಲಿ ಹೇಳ್ತಾರೆ. ಹರಿಹಿ ತಾಪಸನಾಮಾಸೋ ಜಾತಸ್ತಪಸಿ ವೈ ಮನು ಗಜೇಂದ್ರಂ ಮೋಚಯಾಮಾಸ ಸಸರ್ಜ ಚ ಜಗದ್ವಿಭು ಇತಿ ಮಾತ್ಸ್ಯೇ. ಅದರಿಂದ ಇಲ್ಲಿ ಹರಿ ಅಂದರೆ ತಾಪಸ ಮನ್ವಂತರದಲ್ಲಿ ಆದ ಘಟನೆ ಇದು. ಅಲ್ಲಿ ಪರಮಾತ್ಮ ಹರಿ ಎನ್ನುವ ರೂಪವನ್ನು ತಾಳಿ ಗಜೇಂದ್ರನನ್ನ ಮೋಕ್ಷ ಕೊಟ್ಟ, ಗಜೇಂದ್ರನಿಗೆ ಆ ಮೊಸಳೆಯಿಂದ ಬಿಡುಗಡೆ ಮಾಡಿದ ಅಂತ ಅರ್ಥ. ಅದನ್ನ ಮತ್ಸ್ಯಪುರಾಣದಲ್ಲಿ ಆಚಾರ್ಯ ಪ್ರಮಾಣ ಕೊಟ್ಟು ಹೇಳ್ತಾರೆ. ಅದರಿಂದ ಇದು ಮೂಲ ರೂಪದ ಹರಿ ಅಂತ ತಿಳಿಯಬಾರ್ದು, ಹರಿ ಅಂತ ಒಂದು ಅವತಾರವೂ ಇದೆ ಅಂತ ಒಟ್ಟು. ಹಾಗಿದ್ರೆ ಅವನಿಗೆ ತಾಪಸ ಅಂತ ಹೇಗೆ ಹೆಸರು ಬಂತು? ಹರಿ ಅಂತನೂ ಹೆಸರಿದೆ, ತಾಪಸ ಅಂತನೂ ಹೆಸರಿದೆ. ಹಾಗೆಂದ್ರೆ ಸಯೇವ ತಾಪಸನಾಮ ಜಾತಃ, ಆ ಪರಮಾತ್ಮನೇ ತಾಪಸ ಎನ್ನುವ ಹೆಸರಿನಿಂದ ಬಂದಿದ್ದು. ಹಾಗೆ ಅದರಿಂದ ತಾಪಸ ಅಂತನೂ ಕರೀಬಹುದು, ಹರಿ ಅಂತನೂ ಕರೀಬಹುದು. ತಥಾಚ ಹರಿನಾಮಕಸ್ಯ ಚತುರ್ಥ ಮನೋಹ ತಾಪಸ ಇತಿ ತಪಃಕರಣೆ ನಿಮಿತ್ತಂ ನಾಮಾಂತರಂ. ತಪಸ್ಸನ್ನು ಮಾಡಿದ್ದರಿಂದ ಅವರಿಗೆ ತಾಪಸ ಅಂತ. ತಾಪಸ ಅಂದ್ರೆ ಏನು? ತಪಸ್ಸು ಮಾಡುವವರು ಅಂತ. ಇದು 4ನೇ ಮನ್ವಂತರದಲ್ಲಿ ಆದ ಘಟನೆ ಇದು. ಅಲ್ಲಿ ಪರಮಾತ್ಮ ಮಾಡಿದ್ದೇನು ಹಾಗೆ ಅಂದ್ರೆ ಗಜೇಂದ್ರಂ, ಯೂಥಪತಿ ಅಂದರೆ ಗಜೇಂದ್ರ ಅಂತ. ಆ ಆನೆ ಯಾವಾಗ ಅಂದರೆ ಒಂದು ಸರೋವರದಲ್ಲಿ ಮೊಸಳೆಯಿಂದ ಹಿಡಿಯಲ್ಪಟ್ಟಿತ್ತು, ಆಗ ತುಂಬಾ ಒದ್ದಾಡಿತ್ತು ಆ ಆನೆ. ಶುಂಡಯ ಅಂಬುಜಂ ಗೃಹೀತ್ವಾ ತೀರ್ಥಂ ಪವಿತ್ರಂ ಶ್ರವಃ ಕೀರ್ತಿ ಅಸ್ಯ ತೀರ್ಥಶ್ರವಸ್ಯ ಸಂಬುದ್ಧಿ. ಅಲ್ಲೇ ಪರಮಾತ್ಮ ಬಂದಾಗ ಅಲ್ಲೇ ಸರೋವರದಲ್ಲಿ ಹೂವು ಇತ್ತು. ತನ್ನ ಸೊಂಡಿಲಿನಿಂದ ಆ ಹೂವನ್ನು ತೆಗೆದು ದೇವರಿಗೆ ಸ್ತೋತ್ರ ಮಾಡಿತ್ತಂತೆ. ಏನು ಅಂತ? ತೀರ್ಥಶ್ರವ, ಪುಣ್ಯಕರವಾದ ಕೀರ್ತಿ ಉಳ್ಳವನೇ, ಶ್ರವಣ ಮಾತ್ರೇನ ಮಂಗಳಪ್ರದಂ ನಾರಾಯಣಾದಿ ನಾಮಧೇಯಂ. ನಾರಾಯಣ, ಗೋವಿಂದ ಅಂತೆಲ್ಲ ದೇವರ ಹೆಸರು ಹೇಳಿದರೆ ಶ್ರವಣದಿಂದಲೇ ಮಂಗಳವನ್ನು ಕೊಡತಕ್ಕ ಉತ್ತಮವಾದ ಹೆಸರನ್ನ ಧರಿಸಿದವನೇ. ಹಾಗೆ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡಿತ್ತು. ಅಂತ ಗಜೇಂದ್ರನ ಸ್ತೋತ್ರಕ್ಕೆ ಮೆಚ್ಚಿ ಪರಮಾತ್ಮ ಅದನ್ನ ಮೊಸಳೆಯಿಂದ ಬಿಡುಗಡೆ ಮಾಡಿದ ರೂಪ ಅಂತ ಹೇಳ್ತಾರೆ. ಮುಂದೆ ಸ್ಮೃತ್ವಾ ಹರಿಸ್ತಮರಣಾರ್ಥಿನಮಪ್ರಮೇಯಶ್ಚಕ್ರಾಯುಧ ಪದಗರಾಜ ಭುಜಾಧಿರೂಢ ಚಕ್ರೇನ ನಕ್ರವದನಂ ವಿನಿಪಾಟ್ಯ ತಸ್ಮಾದಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಇದು ಕೂಡ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡಿತ್ತು. ತೀರ್ಥಶ್ರವ, ಶ್ರವಣ ಮಂಗಲ ನಾಮಧೇಯ ಹಾಗೆ ಅಂತ ಸ್ಮೃತ್ವ, ಅದು ಈ ಶ್ಲೋಕಕ್ಕೂ ಅನ್ವಯ. ಈ ರೀತಿಯಾಗಿ ಪರಮಾತ್ಮನನ್ನು ಸ್ಮರಿಸಿ ತದಾ ಹರೇ ನಾಮ ತಾಪಸಃ, ಆಗ ಪರಮಾತ್ಮ ಹರಿ ಅಂದರೆ ತಾಪಸ ನಾಮಕ ಪರಮಾತ್ಮ ಹರಿ ಆರ್ಥಿನಂ, ತನಗೆ ಶರಣು ಬಂದಿರತಕ್ಕ ಆ ಆನೆ ಮೇಲೆ ಅನುಗ್ರಹವನ್ನ ಮಾಡ್ತಾ ನಿತ್ಯ ಜ್ಞಾನ ಸ್ವರೂಪನಾದ ಪರಮಾತ್ಮ ಸಂಸ್ಕಾರಜನ್ಯ ಜ್ಞಾನ ರೂಪ ಸ್ಮರಣಾ ಸಂಭವ ಕುತಃ ಸ್ಮರೇಹೇ ಸ್ಮರೇತಿ ಈಶಾವಾಸ್ಯ ವಾಕ್ಯ ಅವಸಾರೆ ಭಗವತ್ಪಾದೈರ್ಹಿ ಏವಮೇವ ಸ್ಮರಣ ಶಬ್ದಸ್ಯ ವ್ಯಾಖ್ಯಾತತ್ವಾಚ್ಚ ಉಕ್ತಂ ವ್ಯಾಖ್ಯಾನಂ ಯುಕ್ತಂ ಇತಿ ಧ್ಯೇಯಂ. ಅಂದರೆ ದೇವರು ಸ್ಮರಿಸಿಕೊಂಡ ಹಾಗೆ ಅಂದರೆ ಮನುಹು ತಮ್ ಹರಣಂ ಆರ್ತಿನಂ ಶರಣಾರ್ಥಿನಂ ಸ್ಮೃತ್ವ, ಭಾಗವತದಲ್ಲಿ ಸ್ಮೃತ್ವ ಅಂತ ಇದೆ. ಆ ಗಜೇಂದ್ರನ ಸ್ಮರಿಸಿಕೊಂಡು ಅಂತ ಅರ್ಥ ಇದೆ. ಸ್ಮರಿಸಿಕೊಂಡು ಅಂದರೆ ನಾವು ಸ್ಮರಿಸಿಕೊಂಡಿವಿ ಅಂದರೆ ಏನರ್ಥ? ನಮಗೆ ಮರ್ತೋಯ್ತು, ಸ್ಮರಿಸಿಕೊಂಡಿವಿ. ನಿನ್ನ ನೋಡಿದ್ದೀವಿ, ಮತ್ತೆ ಅವ್ರನ್ನ ಇವತ್ತು ಅವ್ರನ್ನ ನೋಡಿದರೆ ಅಷ್ಟು ಗ್ಯಾಪಲ್ಲಿ ನಮಗೆ ಮರ್ತೋಗಿತ್ತು, ತಿರ್ಗ ನಾವು ರೀಕಲೆಕ್ಟ್ ಮಾಡ್ಕೊಂಡಿವಿ ಹಾಗೆ ಅಂತ. ಅದು ಸ್ಮರಣೆ ಅಂದರೆ ಅದು. ದೇವರಿಗೂ ಅಂಥದ್ದೇ ಇದೆಯಾ ಹಾಗೆ ಅಂದರೆ ಆ ರೀತಿಯಾಗಿ ಇಲ್ಲ ಅಂತ. ದೇವರದ್ದು ನಿತ್ಯ ಜ್ಞಾನ ಸ್ವರೂಪ, ಅವನಿಗೆ ಸಂಸ್ಕಾರದಿಂದ ಹುಟ್ಟಿದ ಜ್ಞಾನ ಅಲ್ಲ.
ಅದರಿಂದ ದೇವರ ಜ್ಞಾನ ನಿತ್ಯವಾದದ್ದು ಅಂತ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಅಂದರೆ ಮತ್ತೆ ಏನರ್ಥ? ನನ್ನ ಮೇಲೆ ಅನುಗ್ರಹೋನ್ಮುಖನಾಗು ಅಂತ ಪ್ರಾರ್ಥನೆ ಅಂತ ಅರ್ಥ. ಸ್ಮರ ಅಂದರೆ ನನ್ನನ್ನು ಸ್ಮರಿಸು ಅಂತ ಅರ್ಥ ಅಲ್ಲ. ಅದು ನನ್ನ ಮೇಲೆ ಅನುಗ್ರಹೋನ್ಮುಖನಾಗು ಅಂತ ಪ್ರಾರ್ಥನೆ ಅಂತ. ಅದರಿಂದ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ ಗಜೇಂದ್ರನನ್ನು ಅನುಗ್ರಹ ಮಾಡಿದ. ನಾನು ಅಲ್ಪೇನೈವ ಸ್ತೋತ್ರೇನ ಕಥಂ ಅನುಗ್ರಹೋನ್ಮುಖ ಅಲ್ಲ, ಒಂದು 2 ಪದ ಹೇಳಿದ್ದು, ಶ್ರವಣ ಮಂಗಳ ನಾಮಧೇಯ ತೀರ್ಥ ಶ್ರವ, ಅಷ್ಟಕ್ಕೆ ದೇವರು ಅನುಗ್ರಹ ಮಾಡಿಬಿಟ್ನಾ? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಪ್ರಮೇಯ ಸಾಕಲ್ಯೇನ ಕೇನಾಪಿ ಪ್ರಮಾಪಿತುಂ ಏವ ಅಶಕ್ಯ. ದೇವರನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಸ್ತೋತ್ರ ಮಾಡಿದವರು ಅಂತ ಯಾರೂ ಇಲ್ಲ. ಲಕ್ಷ್ಮಿಯಿಂದ ಸಹಿತವಾಗಿ ಸಂಪೂರ್ಣ ತಿಳಿದವರು ಅಂತ ಯಾರೂ ಇಲ್ಲ. ಅದರಿಂದ ನಡೀತದೆ ಅಂತ, ಯಥಾಯೋಗ್ಯವಾಗಿ ಮಾಡಿದ್ದಾರೆ ಹಾಗೆಂತ. ಭುಜಪದೇನ ಸ್ಕಂದಃ ಲಕ್ಷ್ಯ ವಿನಿಪಾಟ್ಯ ಸ್ಥಿತ್ವಾ ತಸ್ಮಾತ್ ಗ್ರಹಾದಸ್ತೆ ಶುಂಡಾಯಾಮ್ ಉಜ್ಜಹಾರ ಉದ್ಧೃತವಾನ್ ಅಂತ. ಈ ರೀತಿಯಾಗಿ ಆ ಚಕ್ರೇನ ನಕ್ರವದನಂ ವಿನಿಪಾಟ್ಯ, ಚಕ್ರದಿಂದ ಆ ಮೊಸಳೆಯ ಕತ್ತನ್ನು ಕತ್ತರಿಸಿ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ, ಕೃಪೆಯಿಂದ ಆನೆಯನ್ನು ಉದ್ಧಾರ ಮಾಡಿದ ಅಂತ. ಈ ಶ್ಲೋಕವನ್ನ ಪ್ರತಿ ದಿವಸ ಬೆಳಿಗ್ಗೆ ಹೇಳತಕ್ಕದ್ದು ಅಂತ ಇದೆ. ದುಸ್ವಪ್ನಗಳೆಲ್ಲ ಹೋಗತಕ್ಕದ್ದು. ಅದು ವಿಶೇಷವಾಗಿ ಗಜೇಂದ್ರನ ಸ್ಮರಣೆ ಈ 2 ಶ್ಲೋಕವನ್ನು ಹೇಳೋದು ಉಂಟು ಅಂತ. ಜ್ಯಾಯಾನ್ ಗುಣೈರವರಜೋಪ್ಯದಿತೆ ಸುತಾನಾಂ ಲೋಕಾನ್ ವಿಚಕ್ರಮ ಇಮಾನ್ ಯದದೋಧಿಯಜ್ಞಃ ಕ್ಷ್ಮಾವಾಮನೇನ ಜಗೃಹೇ ತ್ರಿಪದಚ್ಛಲೇನ ಯಾಂಚಾಮೃತೆ ಪರಿಸರನ್ ಪ್ರಭುಭಿರ್ನ ಚಾಲ್ಯಃ. ವಾಮನಾವತಾರಂ ತತ್ಕರ್ಮಚಾಹ ದ್ವಾಪ್ಯಾಂ. ಇನ್ನು 2 ಶ್ಲೋಕದಲ್ಲಿ ವಾಮನಾವತಾರವನ್ನು, ಅಲ್ಲಿ ಪರಮಾತ್ಮ ಮಾಡಿದ ಚರ್ಯೆಯನ್ನು ಹೇಳ್ತಾ ಇದ್ದಾರೆ. ಅಧಿಯಜ್ಞಃ ಯಜಮಾನ ಋತ್ವಿಗಾದಿ ಸರ್ವದೇಹ ನಿಯಾಮಕಃ ಹರಿಃ. ಅಧಿಯಜ್ಞಃ ಅಹಮೇವಾತ್ರ ದೇಹೇ ಇತಿ. ಪರಮಾತ್ಮನನ್ನು ಅಧಿಯಜ್ಞ ಅಂತ ಕರೀತಾರೆ. ಯಾಕೆ? ಯಜಮಾನ, ಮಂತ್ರಗಳನ್ನು ಉಚ್ಚಾರ ಮಾಡತಕ್ಕ ಋತ್ವಿಗ್, ಈ ರೀತಿಯಾಗಿ ಅವರು ಎಲ್ಲ ದೇಹದಲ್ಲೂ ಕೂಡ ವ್ಯಾಪ್ತನಾಗಿ ಇರತಕ್ಕವ, ಆ ಯಜ್ಞದಲ್ಲೂ ಇರತಕ್ಕವ ಅವನೇ. ಅದರಿಂದ ದೇವರನ್ನ ಅಧಿಯಜ್ಞ ಅಂತ, ಅಧಿಯಜ್ಞ ಅಹಮೇವಾತ್ರ ದೇಹೇ ಅಂತ ಹೇಳಿದ್ದಾರೆ. ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ಇತೀರಿತಃ ಇತಿ ವಚನಾತ್. ದೇಹದಲ್ಲಿರತಕ್ಕ ವಿಷ್ಣುವಿನ ರೂಪವನ್ನ ಅಧಿಯಜ್ಞ ಅಂತ ಕರೀತಾರೆ. ತಥಾಚ ಅಧಿಗತಃ ಯಜ್ಞಂ ಇತಿ ಪ್ರಾದಿಸಮಾಸಃ ವಾ ಅಧಿಷ್ಠಿತಃ ಯಜ್ಞಃ ಅನೇನ ಬಹುವ್ರೀಹಿ ವಾ ಸಮಾಸಃ ನ ಬೇಯಿಭಃ ಇತಿ ಜ್ಞಾತವ್ಯಂ. ಬಲೇಹೇ ಭೂದಾನೆ ಹೇತುಗರ್ಭ ವಿಶೇಷಣಮಿದಂ. ಗುಣೇ ಜ್ಯಾಯಾನಪಿ ಅದಿತೇಃ ಸುತಾನಾಂ ಇಂದ್ರಾದೇಃ ದೇವತಾನಾಂ ಅವರಜಃ ಕನೀಯಾನ್ ಅಭೂತ್. ಗುಣದಿಂದ ದೊಡ್ಡವರಾಗಿದ್ದರೂ ಕೂಡ ಅದಿತಿಯ ಮಕ್ಕಳು ಇಂದ್ರಾದಿಗಳು ಯಸ್ಮಾದ್ ಇಮಾನ್ ಲೋಕಾನ್ ವಿಚಕ್ರಮೇ. ಅಂದರೆ ಆ ಬಲಿಚಕ್ರವರ್ತಿ ಕಡಿಮೆ, ಅಂತ ದೇವತೆ ಇಂದ್ರಾದಿಗಳಿಗಿಂತ ಅನಂತರ ಬಂದವ, ಚಿಕ್ಕವನು ಅವನು. ಮತ್ತೆ ಆಮೇಲೆ ಹುಟ್ಟಿ ಬಂದವ ಪರಮಾತ್ಮ. ಅಂದರೆ ಬಲಿಚಕ್ರವರ್ತಿ ಆಮೇಲೆ ಬಂದವ, ಆಮೇಲೆ ಪರಮಾತ್ಮನು ಕೂಡ ಇಂದ್ರಾದಿಗಳಿಗಿಂತ ಆಮೇಲೆ ಅವತಾರ ಮಾಡಿದವ. ಅದಿತಿ ದೇವಿಯಲ್ಲಿ ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದ್ದು ಇಂದ್ರನಿಗಿಂತ ಇಂದ್ರನ ತಮ್ಮ. ಅದನ್ನೇ ಉಪೇಂದ್ರ ಅಂತ ಕರಿತೀವಿ. ಉಪೇಂದ್ರ ಅಂದ್ರೆ ಏನು? ಇಂದ್ರನ ತಮ್ಮ ಅಂತ ಅರ್ಥ. ಅದರಿಂದ ಪರಮಾತ್ಮ ವಯಸ್ಸಿನಿಂದ ಚಿಕ್ಕವನಾಗಿದ್ದರೂ ಕೂಡ ವಾಮನಾವತಾರದಲ್ಲಿ ಗುಣಗಳಿಂದ ಶ್ರೇಷ್ಠನಾಗಿದ್ದಾನೆ. ಅದನ್ನು ಉಪಪಾದನೆ ಮಾಡ್ತಾ ಇದ್ದಾರೆ. ಹೇಗೆ? ಪಾದ ವಿನ್ಯಾಸದಿಂದ ತಾನು ಜ್ಯೇಷ್ಠಾಂಬಾದನ್ನು ತೋರಿಸ್ತಾನೆ ನೋಡಿ. ಅದನ್ನು ಹೇಳ್ತಾ ಇದ್ದಾರೆ.
ನನು ಲೋಕಾನ್ ಕುತಃ ವಿಚಕ್ರಮೆ ಇತ್ಯತಃ ಹೇತುಮಃ ಯಸ್ಮಾತ್ ಬಲೇಃ ಸಕಾಶಾತ್ ಕ್ಷಾ ಭೂಮಿಂ ವಾಮನೇನ ಹ್ರಸ್ವೇನ ರೂಪೇಣ ತ್ರಿಪದಚ್ಛಲೇನ ಮಹ್ಯಂ ಮತ್ಪಾದತ್ರಯ ಪರಿಮಿತಾಂ ಭೂಮಿಂ ದೇಹಿ ಇತಿ ತ್ರಿಪಾದಭೂಮಿ ಯಾಂಚ್ನಾ ವ್ಯಾಜೇನ ಜಗೃಹೆ ಗೃಹೀತವಾನ್. ಪರಮಾತ್ಮ ಏನು ಮಾಡಿದ? ಆ ಬಲಿಚಕ್ರವರ್ತಿಯಿಂದ ಭೂಮಿಯನ್ನ ವಾಮನನಾಗಿ ಬಂದು ನನಗೆ 3 ಪಾದ ಹೆಜ್ಜೆ ಕೊಡು ಅಂತ ಹೇಳಿ ಆ 3 ಪಾದದಿಂದ ಇಡೀ ಲೋಕವನ್ನು ಅಳೆದು ಆ ಭೂಮಿಯನ್ನ ವಾಮನ ರೂಪಿಯಾದ ಪರಮಾತ್ಮ ಬಲಿಚಕ್ರವರ್ತಿಯಿಂದ ತೆಗೆದುಕೊಳ್ತಾನೆ. ಅದರಿಂದ 3 ಪಾದದಿಂದ ಅಳಿಬೇಕಾಗಿತ್ತು. ತ್ರಿವಿಕ್ರಮನಾದ ಅಂತ ಹೇಳ್ತಾನೆ. ನಾನು ಈಶ್ವರ ಸ್ವಯಂ ಕಥಂ ದುರ್ಬಲ ಇವ ಯಾಚಿತವಾನ್. ಅಲ್ಲ, ದೇವರು ಭಿಕ್ಷೆ ಬೇಡಬೇಕು ಹೋಗಿ ಬಲಿ ಹತ್ರ, ಅಷ್ಟೇನು ಪ್ರಸಂಗ ಬಂತು? ಸರ್ವೋತ್ತಮ ಲಕ್ಷ್ಮೀಪತಿ ಅವನು ಹೋಗಿ ದುರ್ಬಲನಂತೆ ಯಾಚನೆ ಮಾಡೋದಾ? ಹಾಗೆ ಅಂದ್ರೆ ಯಾಂಚಾಮಿನ ಪತಿ ಧರ್ಮ ಮಾರ್ಗೆ ವಿಚರನ್ ವರ್ತಮಾನಃ ನ ಚಾಲ್ಯಃ ಐಶ್ವರ್ಯ ನ ಭ್ರಂಶನೀಯಃ ಇತಿ ಯತ್ ಅತಃ ತಸ್ಮಾತ್ ತ್ರಿಪದಚ್ಛಲೇನ ಜಗೃಹಿ ಇತ್ಯನ್ವಯಃ. ಧರ್ಮ ಮಾರ್ಗದಲ್ಲಿ ಇರುವವರನ್ನ ಯಾಚನೆ ಮಾಡೋದು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತಾರೆ. ಐಶ್ವರ್ಯ ನ ಭ್ರಂಶನೀಯ, ಸುಮ್ಮನೆ ಅವರ ಸಂಪತ್ತನ್ನು ನಾವು ನಾಶ ಮಾಡಬಾರ್ದು. ಧರ್ಮ ಮಾರ್ಗದಲ್ಲಿ ಇರುವವರ ಸಂಪತ್ತನ್ನು ನಾಶ ಮಾಡಬಾರ್ದು ಅಂತ ಹೇಳ್ತಾರೆ. ಅದರಿಂದ ಪರಮಾತ್ಮ ಯಾಚನೆ ಮಾಡಿದ. ತಸ್ಮಾತ್ ತ್ರಿಪದಚ್ಛಲೇನ ಜಗೃಹಿ. ನಾರ್ಥೋ ಬಲೇರಯಂ ಉರುಕ್ರಮಪಾದ ಶೌಚಂ ಶಿವಂ ಧೃತವತೋ ವಿಬುಧಾಧಿಪತ್ಯಂ ಯೋ ವೈ ಪ್ರತಿಶ್ರುತಮೃತೇಪಿ ಚ ಶೀರ್ಷಮಾಣಾಂ ಆತ್ಮನ್ಯಮಂಗಮನಸಾ ಹರಿಯೇಭಿಮೇನೆ. ಹಾಗಿರುವಾಗ ಧರ್ಮ ಮಾರ್ಗದಲ್ಲಿ ಇದ್ದವರನ್ನ ನಾಶ ಮಾಡಬಾರ್ದು ಹಾಗೆಂತೆಲ್ಲ ಹೇಳಿದರೆ ಯಾಚನೆನೂ ಮಾಡಬಾರ್ದಿತ್ತು. ಹಾಗೆಂದರೆ ಅಪ್ಯಧಿಕಂ ಪರಂ ದಾಸ್ಯಾಮಿ ಇತ್ಯಾಶಯೇನ ಯಾಚಿತಮ. ಈಗೇ ನಿನಗೆ ಅನುಗ್ರಹ ಮಾಡ್ತಾ ಇದ್ದೇನೆ, ಎಲ್ಲವೂ ದೇವರ ಅನುಗ್ರಹವೇ. ಬಲಿಚಕ್ರವರ್ತಿ ಇದ್ದದ್ದು ಎಲ್ಲವೂ ಕೂಡ ದೇವರ ಅನುಗ್ರಹವೇ. ಇದಕ್ಕಿಂತ ನಾನು ಹೆಚ್ಚು ಅನುಗ್ರಹ ಮಾಡ್ತೀನಿ ಎಂಬ ದೃಷ್ಟಿಯಿಂದ ಪರಮಾತ್ಮ ಏನ್ ಮಾಡಿದ? ಇದ್ದದ್ದನ್ನು ತೆಗೆದುಕೊಂಡು ಅದಕ್ಕಿಂತ ಅಧಿಕವಾದದ್ದನ್ನ ಕೊಡ್ತಾನೆ ಹಾಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೇ ಅಂಗ ನಾರದ, ಯಹ ಪ್ರತಿಶ್ರುತ ಪದತ್ರಯಂ ಋತೇಪಿ ವಿನಾಪಿ ಆತ್ಮನ್ಯಂ ಸ್ವಸಂಬಂಧಿ ಶೀರ್ಷಮಾನಂ ಚ ಶೀರ್ಷಾಖ್ಯಂ ಮಾನಂ ಪರಿಮೇಯಂ ಚ ಮನಸಾ ಮನಃಪೂರ್ವಕಂ ಹರೇ ವಾಮನರೂಪಾಯ ಅಭಿಮೇನೆ ಭಕ್ತಿಯ ಸಮರ್ಪಿತವಾನ್. ಬಲಿಚಕ್ರವರ್ತಿ ಹೇಗೆ ಮಾಡಿದ? ಶಿರಸಾ ಪರಮಾತ್ಮನ ಪಾದವನ್ನ ಧರಿಸಿ 3 ಲೋಕವನ್ನು ಕೊಟ್ಟ. 2 ಪಾದವನ್ನ ದೇವರೇ ಅಳತೆ ಮಾಡಿ ತೆಗೆದುಕೊಂಡ. 3ನೇ ಪಾದಕ್ಕೆ ಜಾಗ ಎಲ್ಲಿ ಅಂತ ಕೇಳಿದಾಗ ತನ್ನ ತಲೆಯನ್ನೇ ಕೊಟ್ಟು ಮನಃಪೂರ್ವಕವಾಗಿ ವಾಮನರೂಪಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ ಬಲಿಚಕ್ರವರ್ತಿ. ಪರಮಾತ್ಮನ ಪಾದ ಸ್ಪರ್ಶ ಆಯಿತು ಅಂದ್ರೆ ಇಲ್ಲಿ ಹೋಲಿಕೆ ಕೊಡ್ತಾರೆ. ಆ ಪರಮಾತ್ಮನ ಪಾದ ಸ್ಪರ್ಶ ಆಗಿ ಬಂದ ನೀರೇ ಗಂಗೆ. ಪರಮಾತ್ಮನ ಪಾದ ಸ್ಪರ್ಶ ಆದ ಗಂಗೆಯನ್ನು ರುದ್ರದೇವರು ಶಿರಸಾ ವಹಿಸ್ತಾರೆ, ಪಾದವನ್ನೆಲ್ಲ. ನೋಡಿ ಎಷ್ಟು ಬಲಿಚಕ್ರವರ್ತಿಗೆ ಎಷ್ಟು ಅನುಗ್ರಹ ನೋಡಿ. ಯಾವ ಪರಮಾತ್ಮನ ಪಾದ ತೊಳೆದ ನೀರನ್ನ ರುದ್ರದೇವರು ಶಿರಸಾ ಧರಿಸ್ತಾರೆ, ಬಲಿಚಕ್ರವರ್ತಿಗೆ ಹಾಗೆಲ್ಲ ಪಾದ ಸ್ಪರ್ಶ ಮಾಡಿ ಬಂದ ನೀರಲ್ಲ, ಸ್ವತಃ ಪರಮಾತ್ಮನ ಪಾದವನ್ನೇ ತಲೆ ಮೇಲೆ ಇಡ್ತಾನೆ ಪರಮಾತ್ಮ. ಅಂತ ಭಾಗ್ಯ ನೋಡಿ ಅಂತಾರೆ. ಅಷ್ಟು ಮಾಡಿ ಬಲೇಹೇ ಯದ್ ವಿಬುಧಾಧಿಪತ್ಯಂ, ಭಾವಿ ಮನ್ವಂತರೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಕೂಡ ಪರಮಾತ್ಮ ಕೊಡ್ತಾನೆ. ಅದರಿಂದ ಈಗೇನು ಅವನಿಗೆ ಸ್ವರ್ಗಾಧಿಪತ್ಯ ಇದೆ ಅದಕ್ಕಿಂತ ಹೆಚ್ಚಿನ ಫಲವನ್ನೇ ಕೊಟ್ಟ. ತನ್ನ ಪಾದ ಸ್ಪರ್ಶ ಮತ್ತು ಮುಂದಿನ ಮನ್ವಂತರದಲ್ಲಿ ಇಂದ್ರಲೋಕದ ಒಡೆತನ.
ಇದು ಕೂಡ ಮುಖ್ಯವೇ ಅಂತಾರೆ. ಇದು ಕೂಡ ಮುಖ್ಯ ಫಲ. ದೇವರು ಕೊಡುವ ಮುಖ್ಯ ಫಲನ ಇದು? ಇಲ್ಲ ಅಂತಾರೆ. ಅಯಂ ಅರ್ಥಃ ನ ಮುಖ್ಯಂ ಫಲಂ ಕಿಂತು ಆನುಷಂಗಿಕಂ ಫಲಂ. ಮುಖ್ಯ ಫಲಂ ಮುಕ್ತೌ ಆನಂದ ಅಭಿವೃದ್ಧಿಕರಂ ಹರಿತೋಷಣಮೇವ. ಮೋಕ್ಷದಲ್ಲಿ ಆನಂದ ಉನ್ನಾಹವನ್ನೇ ದೇವರು ಕೊಡ್ತಾನಂತೆ ಬಲಿಚಕ್ರವರ್ತಿಗೆ ಅಂತ ದಾನ ಮಾಡಿದ್ದಕ್ಕೆ. ಇದು ಪ್ರಮಾಣ ಪ್ರಸಿದ್ಧಮೇತತ್ ತಥಾಚ ವಾಮನಸ್ಯ ಯಾಂಚಯ ಬಲೇಃ ಭೂತ ಪ್ರತಿಗ್ರಹ ತದನುಗ್ರಹ ಏವ ನ ತದೈಶ್ವರ್ಯ ನಾಶಾಯ ಇತ್ಯುಕ್ತಂ ಭವತಿ. ಅದರಿಂದ ಬಲಿಚಕ್ರವರ್ತಿ ಹತ್ರ ಪರಮಾತ್ಮ ದಾನ ಕೇಳಿದ್ದು ಈ ಒಂದು ಅನುಗ್ರಹಕ್ಕಾಗಿ ಹೊರತು ಅವನಲ್ಲಿರುವ ಸಂಪತ್ತನ್ನು ನಾಶ ಮಾಡಬೇಕು ಎನ್ನುವ ಉದ್ದೇಶದಿಂದ ಅಲ್ಲ ಹಾಗೆಂಬ ಒಂದು ಸೂಕ್ಷ್ಮ ವಿಚಾರ. ಬ್ರಹ್ಮದೇವರ ಮಾತು ಎಷ್ಟು ಸೂಕ್ಷ್ಮ ವಿಚಾರ ಇರುತ್ತದೆ ನೋಡಿ. ತುಭ್ಯಂ ಚ ನಾರದ ಭೃಶಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಉವಾಚ ಯೋಗಂ ಜ್ಞಾನಂಚ ಭಾಗವತಮಾತ್ಮ ಸುತತ್ವದೀಪಂ ಯದ್ವಾಸುದೇವ ಶರಣ ವಿದುರಂಜಸೈವ. ತುಭ್ಯಂ ಇತಿ ಶ್ಲೋಕೆ ನಾರದಾಯೇ ಯೋಗೋಪದಿಷ್ಟಃ. ನಾರದರಿಗೆ ಪರಮಾತ್ಮ ಯೋಗೋಪದೇಶವನ್ನು ಮಾಡಿದನಂತೆ. ಯಾವ ಅವತಾರ ನ ಪ್ರತೀಯತೆ, ಯಾವ ಅವತಾರದಲ್ಲಿ ಅಂತ ಗೊತ್ತಾಗೋದಿಲ್ಲ. ಪರಮಾತ್ಮ ಯೋಗೋಪದೇಶವನ್ನು ನಾರದರಿಗೆ ಮಾಡಿದ ಅಂತ ಯಾವ ಅವತಾರ ಮೂಲ ನೋಡಿದರೆ ಗೊತ್ತಾಗೋದಿಲ್ಲ. ಅದರಿಂದ ಆಚಾರ್ಯರು ಬ್ರಾಹ್ಮ ಪುರಾಣದಲ್ಲಿ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಐತರೇಯ ಇತಿ ಅಂದರೆ ಮಹಿದಾಸ ಅಂತ ಪರಮಾತ್ಮನ ಒಂದು ರೂಪ. ಮಹಿದಾಸ ಇತರಾದೇವಿಯ ಮಗನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಮಹಿದಾಸ ಅಂತ ಕರೀತಾರೆ. ಆತ್ಮಸುತತ್ವ ದೀಪಂ ಇತ್ಯಸ್ಯ ತಾತ್ಪರ್ಯಂ ಸ್ವಕಾಂ ತನು ಯದ್ ವಾಸುದೇವ ಶರಣ ಏವ ವಿದುಹು ಇದು ತಾತ್ಪರ್ಯಂ. ಅಂದ್ರೆ ಆ ಪರಮಾತ್ಮ ನಾರದರಿಗೆ ಏನು ಉಪದೇಶ ಮಾಡಿದ ಅದು ವೈಷ್ಣವರು ಮಾತ್ರ ತಿಳಿಯಲು ಯೋಗ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಮಹಿದಾಸ ಅವತಾರಂ ತತ್ಕರ್ಮ ಚ ಆಹ ತುಭ್ಯಮಿತಿ ಸಶಬ್ದಾತ್ ಅಸ್ಮದಾದಿಭ್ಯಃ ಅಪಿ ಸಾಧು ಪರಿತುಷ್ಟಃ ಪರಮಸುಖಜನಕ ಸ್ವಾತ್ಮ ಉಪದೇಶಾನುಕೂಲ ಪ್ರೀತಿಯುಕ್ತಃ ಭಗವಾನ್ ಮಹಿದಾಸಃ ಯೋಗಂ. ಸಾಧು ಜನರಲ್ಲಿ ಪರಿತುಷ್ಟನಾದ ಪರಮಾತ್ಮ ಭಗವಂತ ಮಹಿದಾಸ ಯೋಗಂ ಅಂದರೆ ಕರ್ಮಯೋಗವನ್ನು ಭಾಗವತಂ ಇತ್ಯೇತದೇವ ಸ್ಪಷ್ಟಯತಿ ಆತ್ಮ ಇತಿ ಯದ್ ಜ್ಞಾನಾದಿಕಂ ವಾಸುದೇವ ಶರಣ ವೈಷ್ಣವಾಯ ವಿದುಹು. ಜ್ಞಾನಂಚ ಭಾಗವತಂ ಆತ್ಮ ಸುತತ್ವದೀಪಂ. ಅದ್ಭುತವಾದ ಕರ್ಮಯೋಗ ಮತ್ತು ಭಾಗವತ ತತ್ವ ಇವುಗಳನ್ನೆಲ್ಲ ನಾರದರಿಗೆ ಉಪದೇಶ ಮಾಡಿದ ರೂಪ ಅದು ಮಹಿದಾಸ ರೂಪ, ಜ್ಞಾನಕಾರ್ಯಕ್ಕಾಗಿ ಬಂದ ರೂಪ. ಯದ್ ವಾಸುದೇವ ಶರಣ ವಿದುಹು ಅಂಜಸೈವ. ಅದು ಯಾರಿಗೆ ಚೆನ್ನಾಗಿ ಈ ಭಾಗವತ ಯಾರಿಗೆ ಅರ್ಥ ಆಗ್ತಾರೆ ಹಾಗೆಂದ್ರೆ ಯಾರು ಪರಮಾತ್ಮನಲ್ಲಿ ಭಕ್ತಿ ಇಟ್ಟಿರ್ತಾರೆ ಅವರಿಗೆ ಮಾತ್ರ ಇದು ಅರ್ಥ ಆಗೋದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಹಿದಾಸ ಅಂತ ಪರಮಾತ್ಮನ ಒಂದು ಅವತಾರ. ಅದಾದ ಮೇಲೆ ಚಕ್ರಂಚ ದಿಕ್ಷ್ವಭಿಹಿತಂ ದಶಸು ಸ್ವತೇಜೋ ಮನ್ವಂತರೇಷು ಮನುವಂಶಧರೋ ಬಿಭರ್ತಿ ದುಷ್ಟೇಷು ರಾಜಸುಧಮಂ ವಿದದತ್ ಸ್ವಕೀರ್ತಿಂ ಸತ್ಯೇ ನಿವಿಷ್ಟ ಉಷತೀಂ ಪ್ರತಯಂಶ್ಚರಿತ್ರೈಃ. ರಾಜರಾಜೇಶ್ವರ ಅಂತ ಪರಮಾತ್ಮನ ಒಂದು ರೂಪ. ರಾಜರಾಜೇಶ್ವರಾಖ್ಯಂ ಅವತಾರಂ ತತ್ಕರ್ಮ ಚ ಆಹ ಚಕ್ರಮಿತಿ. ತನ್ನ ತೇಜಸ್ಸಿನಿಂದ ಅಂದರೆ ಸುದರ್ಶನದಿಂದ ಅಂತ ಅರ್ಥ. ಚಶಬ್ದಾತ್ ಶಂಖ ಗದಾ ಅಭಯಾನಿ ಚ ಬಿಭರ್ತಿ. ತನ್ನ ಸಾಮರ್ಥ್ಯದಿಂದ ಶಂಖ ಚಕ್ರ ಗದಾ ಅಭಯ ಎಲ್ಲವನ್ನು ಧರಿಸಿದವನಾಗಿ ಪರಮಾತ್ಮ ಚತುರ್ಭುಜಧಾರಿಯಾಗಿ. ಆ ಚಕ್ರ ಹೇಗಿರುತ್ತದೆ? ದಶಸು ದಿಕ್ಷು ಅಭಿಹಿತಂ ಸರ್ವತ್ರ ಅಪ್ರತಿಹತಂ ಇತ್ಯರ್ಥ.
ಅದು ಎಲ್ಲಿ ಕಳಿಸಿದ್ರು ಕೂಡ ಅದಕ್ಕೆ ಎದುರೇ ಇಲ್ಲ. ಅಂತಹ ಅದ್ಭುತವಾದ ಚಕ್ರ ಇದೆ ಅದು. ಅದನ್ನೆಲ್ಲ ಧರಿಸಿದವನಾಗಿ ಮನ್ವಂತರೇಶು ಚತುರ್ದಶಸು ಮನೂನಾಂ ಸ್ವಯಂಭುವಾದೀನಾಂ ವಂಶ ಯೇಷಾಂತೆ ಮನುವಂಶ. 14 ಮನುಗಳ ವಂಶ ಅಂತ ಏನಿದೆ, ಮನುವಂಶೋತ್ಪನ್ನ ಚಕ್ರವರ್ತಿನಸ್ತೇಷು. ಆ ಮನುಷ್ಯರ ಮನುಕುಲದಲ್ಲಿ ಯಾರ್ಯಾರು ಚಕ್ರವರ್ತಿಗಳು ರಾಜರು ಎಲ್ಲ ಹುಟ್ಟಿ ಬರ್ತಾರಲ್ವ, ಅವರಿಗೆ ವೀರ್ಯಾದಿ ಪ್ರಧಾನೇನ ತಾನು ಉದ್ಧರತಿ. ವೀರ್ಯ ಪರಾಕ್ರಮ ಎಲ್ಲವನ್ನು ಕೂಡ ಕೊಟ್ಟು ಅವರನ್ನು ಉದ್ಧಾರ ಮಾಡತಕ್ಕ ರೂಪ ಅದು. ಯಾವುದು? ರಾಜರಾಜೇಶ್ವರ ರೂಪ. ಹಾಗೆ ಅಂತ ಕ್ಷತ್ರಿಯರಿಗಾಗಿ ಇದ್ದ ರೂಪ ಅದು. ದಶಸು ದಿಕ್ಷು ಅಭಿಹಿತಂ ಸ್ವತೇಜ ಸ್ವಸಾಮರ್ಥ್ಯಂ ಸಾಮರ್ಥ್ಯಯುಕ್ತಂ ಚಕ್ರಂ ಆಜ್ಞಾರೂಪಂ ಚ ವಿವರ್ತಿ. ಪುನಃ ಕಥಂಭೂತಂ ಉಭಯವಿಧಂ ಚಕ್ರಂ ದುಷ್ಟೇಶು ರಾಜಸು ಧಮಂ ದಂಡಂ ವಿದತ್. ಆ ಚಕ್ರ ಏನ್ ಮಾಡ್ತದೆ? ಯಾರು ದುಷ್ಟರಾದ ರಾಜರಿದ್ದಾರೆ ಅವರಿಗೆ ದಂಡವನ್ನು ಕೊಡ್ತದೆ. ಸತ್ಯೇ ಸತ್ಯವಚನೆ ಉಪಲಕ್ಷಣಮೇತ ಸರ್ವೇಷು ಸದ್ಧರ್ಮೇಶು ನಿವಿಷ್ಟ ಅಭಿನಿವಿಷ್ಟ. ಇನ್ನು ಸಜ್ಜನರಲ್ಲಿ ಬಂದ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪರಿಹಾರ ಮಾಡತಕ್ಕದ್ದು ಅಂತ ಹೇಳಿ, ಉಷತಿ ನಿರ್ಮಲಾಂ ಸ್ವಕೀರ್ತಿಂ ಚರಿತ್ರೈ ಕರ್ಮಭಿ ಪ್ರತಿಯನ್ ವಿಸ್ತಾರೇನ್ ಬಿಭರ್ತಿ. ಆ ರೀತಿಯಾಗಿ ಪರಮಾತ್ಮ ಆ ಯೋಗವನ್ನು ಕೊಟ್ಟು ಬಲ ವೀರ್ಯಾದಿಗಳನ್ನು ಕೊಟ್ಟು ವಿಶೇಷವಾಗಿ ಜ್ಞಾನವನ್ನು ಕೊಟ್ಟು ತನ್ನ ಚರಿತ್ರೆಯನ್ನು ಕೂಡ ತಿಳಿಸಿ ಅವರಲ್ಲಿ ಭಕ್ತಿಯನ್ನು ಕೂಡ ವಿಸ್ತಾರ ಮಾಡ್ತಾನೆ, ಮಾಡಿ ಅವರನ್ನು ಅನುಗ್ರಹ ಮಾಡ್ತಾನೆ ಅಂತ ರಾಜರಾಜೇಶ್ವರ ರೂಪ. ವಿಶೇಷವಾಗಿ ಆ ಮನುಗಳ ಉದ್ಧಾರಕ್ಕಾಗಿ ಪರಮಾತ್ಮ ತೆಗೆದುಕೊಂಡ ರೂಪ ಅಂತ ಹೇಳ್ತಾರೆ. ಚಕ್ರಂಚ ದಿಕ್ಷ್ವಭಿಹಿತಂ ದಶಸು ಸ್ವತೇಜೋ ಮನ್ವಂತರೇಶು ಮನುವಂಶಧರೋ ಬಿಭರ್ತಿ ದುಷ್ಟೇಶು ರಾಜಸು ಧಮಂ ವಿದದತ್ ಸ್ವಕೀರ್ತಿಂ ಸತ್ಯೇ ನಿವಿಷ್ಟ ಉಷತಿ ಪ್ರತಯನ್ ಚರಿತ್ರೈಹಿ. ನೋಡಿ, ಆಚಾರ್ಯರು ಸತ್ಯ ಸಂಹಿತಾಯಾಮ್ ಅಂತ ಒಂದು ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ಮನ್ವಂತರೇಶು ಭಗವಾನ್ ಚಕ್ರವರ್ತಿಷು ಸಂಸ್ಥಿತಃ. ಮನ್ವಂತರಗಳಲ್ಲಿ ಪರಮಾತ್ಮ ಚಕ್ರವರ್ತಿಗಳು ಯಾರ್ಯಾರು ಬರ್ತಾರೆ ಅವರಲ್ಲಿ ಪರಮಾತ್ಮ ವಿಶೇಷವಾಗಿ ಇರ್ತಾನಂತೆ. ಅದಕ್ಕಾಗಿ ತೆಗೆದುಕೊಂಡ ರೂಪ ಅದು. ಚತುರ್ಭುಜ, 4 ರೂಪ, 4 ಭುಜಗಳು, ಚತುರ್ಭುಜ. ಯುಗೋಪ ಏತದ್ ದುಷ್ಟರಾಜನ್ಯ ನಾಶಕ. ಆ ರಾಜರಾಜೇಶ್ವರ ರೂಪದಲ್ಲಿ ಮನು ಒಳಗಿದ್ದು ಪರಮಾತ್ಮ ಏನ್ ಮಾಡ್ತಾನೆ ಹಾಗೆಂದ್ರೆ ದುಷ್ಟರಾದ ರಾಜರನ್ನೆಲ್ಲ ಸಂಹಾರ ಮಾಡ್ತಾನೆ ಅಂತ ಅರ್ಥ. ರಾಜರಾಜೇಶ್ವರ ಇತ್ಯಾಹು ಮುನಯ ಚಕ್ರವರ್ತಿನ. ಆ ಪರಮಾತ್ಮನ ರೂಪವನ್ನು ರಾಜರಾಜೇಶ್ವರ ರೂಪ ಅಂತಾನೆ ಕರೀತಾರೆ. ವೀರ್ಯದಂ, ವೀರ್ಯವನ್ನು ಕೊಡತಕ್ಕ ಪರಮಾತ್ಮನಂ. ಶಂಖಚಕ್ರ ಗದಾಧರಂ, ಶಂಖ ಚಕ್ರ ಗದೆ ಇದನ್ನೆಲ್ಲ ಧರಿಸಿದ ಆ ಚತುರ್ಭುಜ ರೂಪ ಅದು. ಹಾಗೆ ಅಂತ ಸತ್ಯ ಸಂಹಿತೆಯಲ್ಲಿ ಇದೆ. ಹಾಗೆ ಅಂತ ಆಚಾರ್ಯರು ಆ ರಾಜರಾಜೇಶ್ವರ ರೂಪದ ವಿಚಾರವನ್ನು ಕೂಡ ಪ್ರಮಾಣ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಧನ್ವಂತಿ ರೂಪ, ಪರಶುರಾಮ ಅವತಾರ ಎಲ್ಲ ಇದೆ. ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಏವಾಲಂ ವಿಷ್ಣುರ್ಮೆ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.